ಬಸವನ ಬಾಗೇವಾಡಿ ತಾಲೂಕಿನ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಸವನ ಬಾಗೇವಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿಯಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಶ್ರೀ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ತಲುಪಿ ಬಾಬಾ ಸಾಹೇಬರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉಪನ್ಯಾಸಕನಾಡಿದ ಪ್ರೊಫೆಸರ್ ಬಸವರಾಜ ಜಾಲವಾದಿ ಸರ್ ಹಾಗೂ ತಾಲೂಕು ಉಪತಹಶೀಲ್ದಾರರಾದ ಶ್ರೀ ಅರಕೇರಿ ಸರ್ ಮತ್ತು ಡಿವೈಎಸ್ಪಿ ಶ್ರೀ ಬೆಲ್ಲಪ್ಪ ನಂದಗಾವಿ ಸಾಹೇಬರು ಹಾಗೂ ಮಂಜುಳಾ ಹಿರೇಮನಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಅದು ಸತ್ಯ, ಯಾಕಂದ್ರೆ ಬಹಳ ಕಠೋರವಾದಂತಹ ಕಾಲ. 1908 ಏಪ್ರಿಲ್ 5 ಅವರು ಜನಿಸಿದಂತ ಕಾಲದಲ್ಲಿ ಹೆಂಗಂತಂದ್ರೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಯುವತಿಗಳು ಕೂಡ ಇನ್ನೊಂದು ಕೆಲವೊಂದು ಕಡೆ ಈ ಮೇಲು ಕೀಳು ಅಂತಕ್ಕಂಥದ್ದು ಭಾವನೆ ಇನ್ನೂ ಜೀವಂತ ಐತಿ. ಇನ್ನೂ ಇದು ಪೂರ್ತಿಯಾಗಿ ಹೋಗಲಾಗಿಲ್ಲ, ಅದು ಕಡಿಮೆ ಆಗೈತೆ ಅಂತ ನಾವು ಹೇಳಬಹುದಿಲ್ಲ. ಆದ್ರೆ ಆಗಿನ ಕಾಲದಲ್ಲೇ ಈ ಒಂದು ಟೀಚರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಹೆಂಗೆ ಬಂತು ಸೂಚನೆಗಳನ್ನ ಅಡ್ರೆಸ್ ಆಗಲಿ ಹೆಸರಾಗಲಿ ಇಟ್ಕೋಬಾರ್ದು ಅಂತಕೊಂಡು ಸೂಚಿಸ್ತಾರೆ ಸಮಾಜಕ್ಕೆ. ಇದನ್ನ ಇಟ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಕೆಳವರ್ಗದವ್ರ ಹತ್ರ ತಳ ಸಮುದಾಯದ ಹತ್ರ, ವಿಶೇಷವಾಗಿ ನನ್ನ ಸಮುದಾಯದ ಹತ್ರ ಕೀಳರಿಮೆ ಬೆಳೆದಿರ್ತಕೊಂಡು ತಂದೆ ತಾಯಿಗೆ 5ನೇ ಮಗುವಾಗಿ ಹುಟ್ಟಿರ್ತಕ್ಕಂಥವರು ಬಾಬು ಜಗಜೀವನ್ ರಾಮ್. 1905ರಲ್ಲಿ ಚಾಂದ್ರಗ್ರಾಮದಲ್ಲಿ ಹುಟ್ಟುತ್ತಾರೆ. ಭಯಂಕರವಾಗಿರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಗಳು ಸಹಿತ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ, ಸಂಕಟ, ನೋವು ನಿಂದ ಕೂಡಿರ್ತಕ್ಕಂಥ ಹಳ್ಳಿಗಳ ವಾತಾವರಣ. ಈ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಒಳಗೆ ಮುಖ್ಯವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅನುಕೂಲವಾಗಿ ಇರತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ವಸತಿ ಶಾಲೆಗಳನ್ನು ತಂದಿದ್ದಾರೆ, ಸರ್ಕಾರ ಮಾಡಿದೆ. ಜನ ಸರ್ಕಾರ ಹಿಂದಿನ ಆಂಜನೇಯ ಸಮಾಜ ಕಲ್ಯಾಣ ಸಚಿವರಾದಾಗ ಆಂಜನೇಯವರು ಅವಾಗ ನಾವು ಇವತ್ತ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನೀವು ಕೊಡ್ತಕ್ಕಂಥ ಅನುದಾನ ಮತ್ತು ಜೈಲಿರ್ತಕ್ಕಂಥ ಖೈದಿಗಳಿಗೆ ಇರ್ತಕ್ಕಂಥ ಒಂದು ಊಟಕ್ಕೆ ಕೊಡ್ತಕ್ಕಂಥ ರೂಪಾಯಿನ ಲೆಕ್ಕ ಹಾಕಿದ್ರೆ ಅದರ 50% ಮಕ್ಕಳಿಗೆ ಸಿಗೋದಿಲ್ಲ. ಹೀಗಾಗಿ ನೀವು ಮಾಡಿದರೆ ಶ್ರೀಮಂತರು 1000 ಕೋಟಿ ಆಸ್ತಿ ಮಾಡಿದ್ರೆ ಯಾರು ಚಿಂತೆ ಮಾಡೋದಿಲ್ಲ. ಅವ್ರ ಹಣನ ಸ್ವತಂತ್ರ ಮಾಡ್ಕೊಂತಾರೆ. ಮಾನವಷ್ಟೇ ನಾವು ಅದು ಸರ್ಕಾರಿ ಗೌರವ ಕೊಟ್ಟು ಅವ್ರದ್ದು ಜಯಂತಿ ಮಾಡ್ತೀವಿ. ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ ಮೇಡಮ್. ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆಗಳು ನಮ್ದು ಒಂದೇ ಉದ್ದೇಶ, ನಾನು ಬೇರೆ ಜಾಸ್ತಿ ಆಗೋಲ್ಲ. ನಾನು ಕೆಲವೊಂದು ಸಲ ಬೈದು ಹೇಳ್ತಿರ್ತೀನಿ, ಅವ್ರು ಸ್ವಲ್ಪ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ. ಸೊ ಈಗ ಮಾತುಗಳು ಪಾಲನೆ ಆಗಬೇಕಷ್ಟೇ, ಬೇರೆ ಇಲ್ಲ. ಭಾಷಣ ಕೇಳಿ ಸುಮ್ಮನೆ ಹೋಗಬಾರ್ದು. ಆ ಭಾಷಣದ ಒಂದು ಸಾರ ಏನಿತ್ತು ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಸಾಹೇಬರಂತವರು ನಮ್ಮ ಸಮಾಜದಾಗಿದ್ದಾರೆ. ನಮ್ಮ ಸಮಾಜಕ್ಕಿಂತ ಒಂದು ಒಳ್ಳೆಯ